ಸ್ಥಾನಕ್ಕೆ ಯಾವುದೇ ಧಕ್ಕೆ ಬರಲಾರ್ದಂಗೆ, ಯಾವುದೇ ಧಕ್ಕೆ ಆಗಲಾರ್ದಂಗೆ, ಯಾವುದನ್ನು ಅರ್ಧಕ್ಕೆ ನಿಲ್ಲಾರ್ದಂಗೆ ಎಲ್ಲನೂ ಪರಿಪೂರ್ಣವಾಗಿ ನನ್ನ ಈ 11 ದಿನ ಅಥವಾ 21 ದಿನ ನನ್ನ ಈ ಅನುಷ್ಠಾನವನ್ನು ಸಂಪೂರ್ಣಗೊಳಿಸಿದ್ದಕ್ಕೆ ನನ್ನ ಮನೆ ದೇವರಿಗೆ, ನನ್ನ ಇಷ್ಟ ದೇವರಿಗೆ, ನನ್ನ ತಂದೆ ತಾಯಿಗೆ, ನನ್ನ ಗುರುವಿಗೆ, ನನ್ನ ಪೂರ್ವಜರಿಗೆ, ನನ್ನ ಹಿರಿಯರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಗ್ರೇಟ್ಫುಲ್. ಎಲ್ಲರೂ ನಿಮ್ಮ ದೈವ ಇಚ್ಛೆ ಇದೆ, ನಿಮ್ಮ ಇಚ್ಛೆ ಹೆಂಗೆ ನನಗೆ ನಿಮ್ಮ ಏನು ಹೇಳಬೇಕು, ನಿಮ್ಮ ಆಶೀರ್ವಾದದಿಂದ ನಾನು ಈ ಒಂದು ಸಂಕಲ್ಪವನ್ನು ಪೂರ್ಣಗೊಳಿಸಿದ್ದೇನೆ. ಥ್ಯಾಂಕ್ ಯು ಅಂತ ಹೇಳಿ. ಫಸ್ಟ್ ಡೇ ಇಷ್ಟೆಲ್ಲ ಮಾಡೀನಿ. ಓಕೆ, ಇದನ್ನೆಲ್ಲ ಮಾಡಿದರೆ ಸಾಕು, ನಿಮ್ಮ ಮಾನಸ ಪೂಜೆ ಮುಗಿಯುತ್ತೆ. ಇದು ಫಸ್ಟ್ ಡೇ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ, ಏನಪ್ಪ ಇಷ್ಟೆಲ್ಲ ಪ್ರೊಸೀಜರ್ ಮಾಡಬೇಕು ಅಂತ. ಬಟ್ ಮಾಡ್ತಾ ಈಸಿ ಆಗ್ತದೆ. ಫಸ್ಟ್ ಡೇ ಇಷ್ಟೆಲ್ಲ ಮಾಡಿ, ಸೆಕೆಂಡ್ ಡೇ ಜಸ್ಟ್ ಮಾನಸ ಪೂಜೆ ಅಂತ ಬಂದಾಗ ಬೇಗ ನಿಮ್ಮ ತಂದೆ ತಾಯಿ ಕಾಲು ಮುಗಿಯಿರಿ. ನೆಕ್ಸ್ಟು ನಿಮ್ಮ ಗುರುವಿಗೆ ಕಾಲು ನಮಸ್ಕಾರ ಮಾಡಿ, ಮತ್ತು ನಿಮ್ಮ ಇಷ್ಟ ದೇವಿಗೆ ನಮಸ್ಕಾರ ಮಾಡಿ, ಹಿರಿಯ ಗುರುವಿಗೆ ಆಶೀರ್ವಾದ ಮಾಡಿ. ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೆ. ನಾನು ಯಾವಾಗಲೂ ಸದಾಕಾಲ ಚೆನ್ನಾಗಿರ್ತೀನಿ. ನನಗೆ ಇವತ್ತಿನವರೆಗೂ ಸೇಫಾಗಿ ಸೆಕ್ಯೂರಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ನಾನು ಎಲ್ಲ ಕಡೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತೀನಿ, ಅದ್ಭುತವಾಗಿರ್ತೀನಿ, ಎಲ್ಲರಿಗಿಂತ ಒಂದು ಮೇಲೆ ಜಾಸ್ತಿನೇ ಇರ್ತೀನಿ ಅಂತ ಹೇಳಿ ಈ ಥರ ಥ್ಯಾಂಕ್ಫುಲ್ಲಾಗಿ ಹೇಳಿದರೆ ಸಾಕು. ಓಕೆ, ಇದು ಮಾನಸ ಪೂಜೆ. ಇದು ಮಾಡಿದರೆ ಮಾತ್ರ ನೀವು ಏನೇ ಮಾಡಿದ್ರೂ ಒಲಿಯುತ್ತೆ, ಇಲ್ಲಾಂದರೆ ಒಲಿಯೋದಿಲ್ಲ. ಅದು ಸಿಗೋದು ಕಷ್ಟ. ರಿಸಲ್ಟ್ ಎಲ್ಲರ ಆಶೀರ್ವಾದ ಇಂಪಾರ್ಟೆಂಟ್. ಸೊ ಇದು ಮುಗಿದ್ಮೇಲೆ ಏನು ಮಾಡಿ, ಆಂಜನೇಯ ಎಲ್ಲಿರ್ತಾನೆ ಗೊತ್ತಾ? ಸೊ ನಮ್ಮ ದೇಹದಲ್ಲಿ ಆಂಜನೇಯ ಯಾವಾಗಲೂ ನಮ್ಮ ಹೃದಯದಲ್ಲಿರ್ತಾನೆ. ಓಕೆನಾ? ಆಂಜನೇಯ ರಾಮ ಆತ್ಮ, ಆಂಜನೇಯ ಉಸಿರು, ಇದು ತಿಳ್ಕೊಳ್ಳಿ. ಉಸಿರಾಡ್ತಿದ್ದೀವಲ್ಲ, ಇದು ನಮ್ಮ ಆಂಜನೇಯ, ಇದು ಆಂಜನೇಯ. ಆತ್ಮ ಅಂತಿದೆಯಲ್ಲ ನಮ್ಮಲ್ಲಿ, ಅದು ಏನು ಗೊತ್ತಾ? ರಾಮ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮನು. ನೋಡಿ, ಯಾರಾದ್ರು ಡೆಡ್ ಬಾಡಿಯಲ್ಲಿ ಆತ್ಮ ಇದ್ದರೆ ಉಸಿರಾಡಿಸ್ತಿರ್ತೀವಿ. ಓಕೆ, ಅದೇ ಬಾಡಿಯಲ್ಲಿ ಆತ್ಮ ಬಿಟ್ಟು ಹೋದರೆ, ಆತ್ಮ ಅನ್ನೋ ಒಂದು ಚೈತನ್ಯ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಏನಾಗ್ತಾನೆ? ಹನುಮ ಬೇಡ, ಮುಗೀತು. ಆ ಬಾಡಿ ಸೆಕೆಂಡಲ್ಲೇ ಬಿಟ್ಟೋಗ್ತಾನೆ, ಡೆಡ್ ಬಾಡಿ. ನನಗೆ ಒಂದು ಬಾಡಿಗೆ ಹೆಸರಿದ್ರೆ, ಅದು ಆತ್ಮ ಚೈತನ್ಯ ಅನ್ನೋದು ಅಲ್ಲಿದ್ದರೆ ಉಸಿರಿರುತ್ತೆ. ಉಸಿರಿದ್ರೆ ಅವ್ರಿಗೆ ಒಂದು ಮನುಷ್ಯ ಅಂತ ಕರೀತಾರೆ. ಅದೇ ಆತ್ಮ ರಾಮ ಏನಂದರೆ, ರಾಮ ಆತ್ಮ ಇಬ್ಬರು ಬಿಟ್ಟೋದ್ರೆ, ಹನುಮ ಮತ್ತು ಉಸಿರು ಇಬ್ಬರೇ ಬಿಟ್ಟೋದ್ರೆ ಡೆಡ್ ಬಾಡಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈಗ ನಮ್ಮ ಒಂದು ಈ ಸಂಕಲ್ಪ ಮಾಡುವಾಗ ಹೃದಯದ ಭಾಗ ನಾವು ಏನು ಕೊಟ್ಟಿದ್ದೀವಿ? ಆಂಜನೇಯನ ಕೊಟ್ಟಿದ್ದೀವಿ. ಸೊ ಹೃದಯದಲ್ಲಿ ಯಾವಾಗಲೂ ಏನು ಹೇಳಬೇಕು? ಆಂಜನೇಯ, ಈ ಹೃದಯದಲ್ಲಿ ನೀನಿದೆಯಾ ನೋಡಿ. ನಿಮ್ಮ ರೈಟ್ ಹ್ಯಾಂಡ್ ತಗೊಳ್ಳಿ, ಲೆಫ್ಟ್ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಓಕೆ, ಇಲ್ಲಿಟ್ಕೊಂಡು ಹೇ ಹನುಮ, ಹೇ ಆಂಜನೇಯ, ಹೇ ವಜ್ರಕಾಯ, ಹೇ ಮಹಾವೀರ, ಹೇ ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ ನೀನು, ಮಹಾಶೂರ ನೀನು, ಕಲಿಯುಗ ಬ್ರಹ್ಮ ನೀನು, ಚಿರಂಜೀವಿ, ಮಾರುತಿ, ಹನುಮಂತ, ಏನೆಲ್ಲ ಎಷ್ಟು ಹೆಸರುಗಳು ನಿಮಗೆ ಗೊತ್ತಿದೆ ನೋಡಿ, ಅಷ್ಟು ಹೆಸರುಗಳು ಆಂಜನೇಯಂಗೆ ಹೇಳಿ. ಯಾಕೆ ಹೇಳಬೇಕು ಅಂತಲೂ ಹೇಳ್ತೀನಿ. ಸೊ ಹನುಮನಿಗೆ ಆತನ ಶಕ್ತಿ ಗೊತ್ತಿಲ್ಲ. ಹನುಮನಿಗೆ ಏನೇ ಅಗಾಧ ಶಕ್ತಿ ಇದೆ, ಇಡೀ ಪ್ರಪಂಚವನ್ನು ಎತ್ತಿಡೋಷ್ಟು ಶಕ್ತಿ ಇದೆ. ಆದರೆ ಆಂಜನೇಯನಿಗೆ ತನಗೆ ಗೊತ್ತಿಲ್ಲ ನನಗೆ ಇಷ್ಟೊಂದು ಶಕ್ತಿ ಇದೆ ಅಂತ. ಸೊ ನಾವೇನೋ ಬ್ಲೈಂಡ್ಲಿ ಹೋಗಿ ಹನುಮ ನಂಗೆ ಆ ಕೆಲಸ ಮಾಡು, ಇದು ಮಾಡು, ಅದು ಕೊಡು, ಇದು ಕೊಡು ಅಂದರೆ ಡೆಫಿನೆಟ್ಲಿ ಇನ್ನು ವರ್ಕ್ ಮಾಡಲ್ಲ. ಅದಕ್ಕೆ ಬೂಸ್ಟ್ ಮಾಡಬೇಕು. ಅವನು ಸಣ್ಣ ಮಗು ಥರ ಇರ್ತಾನೆ ಹನುಮ. ಹೋಗಿ ಬೂಸ್ಟ್ ಮಾಡಬೇಕು. ಏ ಹನುಮ, ನೀನು ಅಗಾಧ ಶಕ್ತಿ ಉಳ್ಳೋನು, ಅಸಾಧ್ಯವನ್ನೇ ಸಾಧನೆ ಮಾಡೋನು, ಈ ಭೂಮಿಯಲ್ಲಿ ಅಸಾಧ್ಯದನ್ನೆಲ್ಲ ಸಾಧನೆ ಮಾಡೋ ಮಹಾವೀರ ನೀನು, ಮಹಾಶೂರ ನೀನು, ಕಲಿಯುಗ ಬ್ರಹ್ಮ ನೀನು ಅಂದರೆ ಬೂಸ್ಟ್ ಆಗಿಬಿಡ್ತಾನೆ. ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ನಾನು ಎಲ್ಲ ಮಾಡ್ಬೋದಾ ಅಂತೇಳಿ. ಸೊ ಆವಾಗ ನಿಮ್ಮ ಗೇಮ್ ಚೇಂಜ್. ಆವಾಗ ಏನಾಗ್ತದೆ, ನೀವೇನು ಹೇಳ್ತೀರ ಅದನ್ನೆಲ್ಲ ಹನುಮನ್ಗೆ ಆ ಶಕ್ತಿ ಕೆಲಸ ಆಗ್ತಾ ಹೋಗ್ತದೆ. ಸೊ ಎಲ್ಲ ಹೆಸರುಗಳು ಈ ಹೃದಯದ ಮೇಲೆ ಇಟ್ಕೊಂಡು ಹೇಳಿದ ಮೇಲೆ, ಹೇ ಆಂಜನೇಯ, ಈ ಹೃದಯದಿಂದ ಸದಾಕಾಲ ನಿನಗೆ ಆರಾಧಿಸುವೆ, ಪ್ರೀತಿಸುವೆ, ಜಪಿಸುವೆ, ಸ್ಮರಿಸುವೆ ಸ್ವಾಮಿ ಹನುಮ. ಹಿರುಣ್ಮನಗಳಲ್ಲಿ ಬಂದು ನೆಲೆಸುವ ಆಂಜನೇಯ, ಹೃದಯದಲ್ಲಿ ಬಂದು ನೆಲೆಸುವ ಆಂಜನೇಯ, ಹೃದಯದಿಂದ ಸದಾಕಾಲ ಆರಾಧಿಸುತ್ತೇನೆ, ಸದಾಕಾಲ ಜಪಿಸುತ್ತೇನೆ ಅಂತ ಹೇಳ್ರಿ. ಓಕೆನಾ? ಹೇಳಿದ ಮೇಲೆ, ಇದುವರೆಗೂ ನನ್ನ ಕುಟುಂಬದವರೆಲ್ಲರಿಗೂ ಆರೋಗ್ಯ ಆಯುಷ್ಯದಿಂದ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಎಲ್ಲ ಕೆಲಸದಲ್ಲಿ ನನಗೆ ಯಶಸ್ಸನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಕೀರ್ತಿ, ಪ್ರಗತಿ ಎಲ್ಲವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಜೀವನದಲ್ಲಿ ಅತ್ಯಂತ ಏಳಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಫಿಸಿಕಲಿ, ಮೆಂಟಲಿ ಸ್ಟ್ರಾಂಗ್ ಆಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹನುಮ. ಹೇ ಹನುಮ, ಹಿರುಣ್ಮನಗಳಲ್ಲಿ ಬಂದು ನೆಲೆಸುವ ಆಂಜನೇಯ, ಇದು ಕೇಳ್ಕೊಳ್ಳಿ. ಅಷ್ಟೆಲ್ಲ ಆದಮೇಲೆ, ಹೇ ಆಂಜನೇಯ,
ಹೃದಯ ಮತ್ತು ಹೃನ್ಮನಗಳಲ್ಲಿ ಅಂದರೆ ನಮ್ಮ ಏನಪ್ಪ ಹೇಳ್ತಾರೆ, ಹೃದಯ ಮತ್ತು ಮನಸ್ಥಿತಿ, ಫಿಸಿಕಲಿ ಈ ಥರ ಹೃನ್ಮನಗಳಲ್ಲಿ ಮನಸ್ಸು, ಹೃದಯ, ಮೆಂಟಲಿ, ಫಿಸಿಕಲಿ ಅವೇರ್ನೆಸ್ ಆಗು. ಬಂದು ನೀನು ಸೇರು ಈ ದೇಹದಲ್ಲಿ, ಈ ದೇಹ ಅನ್ನೋ ಒಂದು ಗುಡಿಯಲ್ಲಿ ನೀ ದೈವವಾಗಿ ಬಂದಿರು. ನೀ ಬಂದಿದ್ರೆ ಈ ರಥ ಇನ್ನೂ ಚೆನ್ನಾಗಿ ಓಡ್ತದ. ಇವಾಗ ನಾನೊಂದು, ಇದು ನನ್ನ ದೇಹ, ನನ್ನ ಆತ್ಮ ಒಂದು ನಾರ್ಮಲ್ ಡ್ರೈವರ್ ಅಂದ್ಕೊಂಡ್ರೆ, ಈ ಡ್ರೈವರ್ಗೆ ನೀನು ಬಂದು ಬಾಜು ಕುಂತ್ರೆ ಇನ್ನೂ ಸ್ಪೀಡಾಗಿ ಹೋಗ್ತದೆ ಈ ಗಾಡಿ. ಅದಕ್ಕೆ ಹನುಮ ಈ ಹೃನ್ಮನಗಳಲ್ಲಿ ಬಂದು ನೆಲೆಸು ಆಂಜನೇಯ, ಈ ಹೃದಯದಲ್ಲಿ ಬಂದು ನೆಲೆಸು. ನನ್ನ ಎಲ್ಲ ಕೆಲಸಗಳಿಗೂ ಅತ್ಯಂತ ಏಳಿಗೆಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ನಾವೇನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಆ ಕೆಲಸ ನಾವು ಮಾಡಿದಾಗ ಒಂದು 20% ಹೋಗ್ತಿರುತ್ತೆ. ಅದೇ ಹನುಮ ಬಂದು ಸಂಕಲ್ಪ ಮಾಡಿ, ಹನುಮ ಬಂದು ಆ ಕೆಲಸ ಹೇಳಿದ್ರೆ ಎಷ್ಟು ಫಾಸ್ಟಾಗಿ, ಸೂಪರ್ ಫಾಸ್ಟಾಗಿ ಆ ಕೆಲಸ ಮುಗಿಯುತ್ತಂದ್ರೆ ಅದನ್ನು ಮ್ಯಾಜಿಕ್ ನೋಡಿ ನಿಮಗೆ ಗೊತ್ತಾಗ್ತದೆ. ಸೊ ಈ ಥರ ಕೇಳ್ಕೊಳ್ರಿ. ಥ್ಯಾಂಕ್ ಯು ಹನುಮ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇದುವರೆಗೂ ಇದ್ದಿದ್ದಕ್ಕೆ, ನನಗೆಲ್ಲ ಕಷ್ಟದಲ್ಲಿ ನನಗೆ ಸಹಾಯ ಮಾಡಿದ್ದಕ್ಕೆ, ಎಲ್ಲ ಒಂದು ಕಷ್ಟದಲ್ಲಿ ನನಗೆ ಏನು ಹೇಳಬೇಕು, ನನ್ನ ಜೊತೆ ಇದ್ದಿದ್ದಕ್ಕೆ, ನನ್ನ ಹೊರಗಡೆ ಆ ಒಂದು ನೆಗೆಟಿವಿಂದ ನಾನು ಹೊರಗಡೆ ತಂದಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳಿದ್ರೆ ಸೊ ಮುಗೀತು. ಇದೊಂದು ಮುಗಿದ ಮೇಲೆ ನೆಕ್ಸ್ಟ್ ಚಾಲಿಸ. ಓಕೆ, ಹನುಮನ್ಗೆ ಆರಾಧನೆ ಮಾಡಬೇಕು ನೀವು. ಹನುಮನ್ಗೆ ಇಷ್ಟೆಲ್ಲ ಹೇಳಿ ಬೂಸ್ಟ್ ಮಾಡಿದ್ದೀರಾ. ಇವಾಗ ನೋಡಿ ನಿಮ್ಮ ಚಾಲಿಸ ವರ್ಕ್ ಆಗ್ತದೆ. ಈಗ ಏನು ಮಾಡಿ, ಹನುಮಾನ್ ಚಾಲಿಸ ಸ್ಟಾರ್ಟ್ ಮಾಡಿ. ಬುಕ್ ತೊಗೋತಿರೋ ಅಥವಾ ವಿಡಿಯೋ ನೋಡಿ ಹೇಳ್ತಿರೋ, ವಾಟ್ ಎವರ್ ಬರ್ಕೊಂಡು ಹೇಳ್ತಿರೋ ಹೇಳಿ. ಹನುಮಾನ್ ಚಾಲಿಸ ಶ್ಲೋಕ, ದೋಹ ಎಲ್ಲ ಏನಿದೆ ಸ್ಟಾರ್ಟಿಂದ ಎಂಡ್ವರೆಗೂ ಹೇಳಬೇಕು. ಹನುಮಾನ್ ಚಾಲಿಸ ತೀರಾ ಸ್ಪೀಡಲ್ಲಿ ಹೇಳ್ಬಿಡಿ. ಜೈ ಹನುಮಾನ ಜ್ಞಾನಗುಣ ಸಾಗರ್, ಜೈ ಕಪಿಶತಿ ಲೋಕ ಉಜಾಗರ್. ಈ ಥರ ಹೇಳಿದರೆ ಅದು ಅರ್ಥ ಆಗಲ್ಲ. ಅದೇನು ಫಸ್ಟ್ ಎಲ್ಲಿ ಹೋಗಬೇಕಿದೆ ಕೇಳದೆ ದೇವರಿಗೆ ನಮ್ಮ ಪ್ರಾಬ್ಲಮ್ ಇರೋದ್ರಿಂದ, ನಮ್ಮ ಕಷ್ಟಗಳಿಂದ ಹೊರಗೆ ಬಾ ಅಂಥೇಳಿ ಆ ದೈವಕ್ಕೂ ಒಂದು ಟೈಮ್ ಕೊಡಲಿಲ್ಲ ಅಂದರೆ ಇನ್ಯಾರು ನಾವು. ಸೊ ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿಶುತಿ ಲೋಕ ಉಜಾಗರ, ರಾಮದೂತ ತುಲಿತು ಬಲುಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಂಚನ ವರ್ಣ ವಿರಾಜ ಸ್ವೇಸ, ಕಾನನ ಕೊಂಡಲ ಕುಂಚಿತ ಕೇಸ, ಹಾತು ವಜ್ರ ಅವ್ರ ಧ್ವಜ ವಿರಾಜೆ, ಖಾದಿ ಮೂಜ ಜನೇವು ಸಾಜೆ, ಶಂಕರ ಸುವನ ಕೇಸರಿ ನಂದನ್, ತೇಜ ಪ್ರತಾಪ ಮಹಾಜಗವಂದನ್. ಸೊ ಈ ಥರ ಒಂದು ಸ್ಪೀಡ್ ಲಿಮಿಟ್ ಇರಬೇಕು. ನಿಮಗೂ ಅದು ಅರ್ಥ ಆಗ್ತಿರ್ಬೇಕು, ನಿಮ್ಮ ಹೃದಯಕ್ಕೂ ಒಂಥರ ಶಾಂತಿ, ನೆಮ್ಮದಿ ಎಲ್ಲವನ್ನು ಸಿಗ್ತಾ ಇರಬೇಕು. ಹಂಗೆ ಹೇಳಿ. ಓಕೆ, ಚಾಲಿಸ ಹೇಳಿ. ಚಾಲಿಸ ಹೇಳಿದ ಮೇಲೆ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ಜೈಕಾರ. ಸೊ ಜೈಕಾರ ಹಾಕಲೇಬೇಕು. ಚಾಲಿಸ ಹೇಳಿದ್ವಿ, ಎದ್ದು ಬಂದ್ವಿ, ಸಂಕಲ್ಪ ಮಾಡಿದ್ವಿ, ಏನು ಬೇಕೋ ಅದನ್ನು ಕೇಳಬಾರ್ದು. ಜೈಕಾರ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸೊ ಏನಂತಂದರೆ ಇವಾಗ ಜೈಕಾರ ಚಾಲಿಸ ಹೇಳಿದ್ರೆ ಕಂಪ್ಲೀಟ್ ಆಯಿತಾ. ಸೊ ಕಣ್ಣು ಓಪನ್ ಮಾಡಿದ್ಮೇಲೆ ಲೆಫ್ಟ್ ಹ್ಯಾಂಡ್, ರೈಟ್ ಲೆಫ್ಟ್ ಹ್ಯಾಂಡ್, ಇದು ನನ್ನ ಲೆಫ್ಟ್ ಹ್ಯಾಂಡು, ನಿಮಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ. ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಜೈ, ಲಕ್ಷ್ಮಣ್ ಸ್ವಾಮಿ ಕಿ ಜೈ, ಸೀತಾ ಮಾತೆ ಕಿ ಜೈ, ಹನುಮಾನ್ ಸ್ವಾಮಿ ಕಿ ಜೈ, ಸಾಧು ಸಂತರ ಕಿ ಜೈ, ತುಳಸಿದಾಸ ಕಿ ಜೈ, ಹಿಂದೂ ಸನಾತನ ಧರ್ಮ ಕಿ ಜೈ. ಓಕೆ, ಯಾರಿಗೆಲ್ಲ ಹಾಕಿದ್ವಿ ಇವಾಗ ನಾವು? ಶ್ರೀ ರಾಮಚಂದ್ರ ಮಹಾರಾಜ್ ಕಿ, ರಾಮಚಂದ್ರ ಮಹಾರಾಜ್ ಕಿ ಅಂದರೆ ನಮ್ಮ ಆತ್ಮಗೆ ನಾವು ಹೊಗಳ್ಬೇಕು. ಇನ್ನೊಬ್ರು ಬಂದು ಹೊಗಳೋದು ಅಲ್ಲ, ಇನ್ನೊಬ್ರು ಹೊಗಳಿಕೆನೂ ಬೇಡ ನಮಗೆ. ನಮ್ಮ ಆತ್ಮ ಒಳ್ಳೆ ಶುದ್ಧ ಆತ್ಮ. ನಮ್ಮ ಆತ್ಮಕ್ಕೆ ನಾವು ಹೊಗಳ್ಬೇಕಂದ್ರೆ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಅನ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಲಕ್ಷ್ಮಣ್ ಸ್ವಾಮಿ ಕಿ. ಲಕ್ಷ್ಮಣ್ಗೆ ಯಾಕೆ ಹೊಗಳ್ಬೇಕಂದ್ರೆ ನಮ್ಮ ಬುದ್ಧಿ, ನಮ್ಮ ಲಾಜಿಕ್ ಮೈಂಡ್. ಲಕ್ಷ್ಮಣ ಯಾವಾಗಲೂ ರಾಮನ ಪಕ್ಕ ಬುದ್ಧಿ ಹೇಳ್ತಿರ್ತಾನೆ. ಸೊ ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ಈ ಥರ ಹೆಂಗಿರುತ್ತೆ, ಲಾಜಿಕ್ ಐಡಿಯಾ ಕೊಡ್ತಿರ್ತಾನೆ ಯಾವಾಗಲೂ ನೋಡಿ. ಸೊ ಹಾಗಾಗಿ ನಾವು ನಮ್ಮ ಲಾಜಿಕ್ ಮೈಂಡ್ಗೆ, ನಮ್ಮ ಸೂಪರ್ ಮೈಂಡ್ಗೆ ಏನಾದರೂ ನಾವು ಜೈಕಾರ ಹಾಕಬೇಕು ಅಂದರೆ ಶ್ರೀ ಲಕ್ಷ್ಮಣ್ ಸ್ವಾಮಿ ಕಿ ಜೈ. ನೆಕ್ಸ್ಟು ಸೀತಾ ಮಾತೆ ಕಿ ಅಂತ ಅಂದರೆ ನಮ್ಮ ದೇಹ, ಆತ್ಮ ಆಯಿತು, ಬುದ್ಧಿ ಆಯಿತು, ದೇಹನೂ ಬೇಕಲ್ವಾ. ದೇಹ ಇಲ್ಲ ಆತ್ಮ ಬುದ್ಧಿ ಎಲ್ಲ ಎಲ್ಕ ಸಿಗುತ್ತೆ. ದೇಹ ಅಂದರೆ ದೇಹ ಸೀತೆ ಕೊಲ್ತಾಳೆ. ಸೀತೆ ಯಾಕಂದರೆ ಸೀತೆ ಯಾವಾಗಲೂ ಯಾರಿಂದನೂ ಮೂಲತಃ ಭೂಮಿಗೆ ಬಂದಿಲ್ಲ, ಭೂಮಿಯಿಂದನೇ ಬಂದಿದ್ದು ಸೀತೆ ಸಿಕ್ಕಿದ್ದೆ ಭೂಮಿಯಲ್ಲಿ. ಹೊಲ ಉಳುವಾಗ ಸೀತೆ ಸಿಕ್ಕಿದ್ದು. ಸೊ ಅವಳಿಗೆ ಅದಕ್ಕೆ ಜಾನಕಿ ಎಷ್ಟೆಲ್ಲ ಹೆಸರಿದ್ದಾವೆ, ಮೈಥಿಲಿ ಸಿಕ್ಕಾಪಟ್ಟೆ ಹೆಸರಿದೆ. ಸೊ ಸೀತೆಗೆ ಏನು ಅಂತಂದರೆ, ಸೀತೆಗೆ ನಾವು ಸೀತಾಮಾತೆಗೆ ಜೈ ಅಂತ ಹೇಳಿದರೆ ನಮ್ಮ ದೇಹಕ್ಕೆ ನಾವು ಹೊಗಳ್ಕೊಂಡಂಗೆ. ನನ್ನ ದೇಹ ಒಳ್ಳೆಯ ದೇಹ, ನನ್ನ ದೇಹ ಶುದ್ಧ ದೇಹ ಅಂತೇಳಿ ನಾವು ಈ ಥರ ಜೈಕಾರ ಹಾಕೊಂಡಂಗೆ. ಲಾಸ್ಟ್ ಹನುಮಾನ್ಗೆ ದೇಹ ಇದೆ, ಆತ್ಮ ಇದೆ, ಬುದ್ಧಿ ಇದೆ, ಉಸಿರು ಬೇಕಲ್ವಾ. ಉಸಿರು ನಿಂತರೆ ಏನು, ಸೊ ಕೋಮಕ್ಕೆ ಹೋಗ್ಬಿಡ್ತೀವಿ. ಅದಕ್ಕಿಂತ ಬೆಸ್ಟ್ ಏನು ಮಾಡಬೇಕು, ಹನುಮಾನ್ಗೆ ಹೇಳಬೇಕು. ಹನುಮಾನ್ ಸ್ವಾಮಿಗೆ ಜೈ ಅಂದರೆ ಉಸಿರು ಬಂತು. ಸೊ ಕಂಪ್ಲೀಟ್ ಒಂದು ದೇಹ ಆಯಿತಾ, ಪರಿಪೂರ್ಣ ಆ್ಯಕ್ಟಿವ್ ಚೈತನ್ಯ ಶಕ್ತಿ ಇರೋ ಒಂದು ದೇಹ ಆಯಿತಾ. ಇಷ್ಟೆಲ್ಲ ಮುಗಿದ್ಮೇಲೆ ತುಳಸಿದಾಸರು, ಇದನ್ನು ನಮಗೆ ಕೊಟ್ಟಿದ್ದು ಯಾರು? ತುಳಸಿದಾಸರು ಅಲ್ವಾ. ಅವ್ರಿಗೊಂದು ಜೈಕಾರ, ಜೈ
ಆಮೇಲೆ ನಮ್ಮ ಸನಾತನ, ನಮ್ಮ ಧರ್ಮ, ಓಕೆನಾ, ನಮ್ಮ ಸನಾತನ ಧರ್ಮಕ್ಕೊಂದು ಜೈಕಾರ. ಅದಕ್ಕೆ ಯಾರಿಗೆ? ಹಿಂದೂ ಸನಾತನ ಧರ್ಮಕ್ಕೆ ಜೈ. ಸಾಧು ಸಂತರಿಗೆ ಅಂದರೆ ನಮ್ಮ ಪೂರ್ವಜರು, ನಮಗಿಂತ ಪೂರ್ವಜರು, ಆದಿಯೋಗಿಗಳು, ಸಾಧು ಸಂತರು ಏನೆಲ್ಲ ಇದ್ರಲ್ಲ, ಅವರೆಲ್ಲ ಎಷ್ಟೆಲ್ಲ ಏನದು ಮೆಡಿಟೇಷನ್ ಮಾಡಿ, ಎಷ್ಟು ದಿನ ತಪಸ್ಸುಗಳನ್ನೆಲ್ಲ ಮಾಡಿ ಏನೇನೋ ಪಡ್ಕೊಂಡಿದ್ದಾರೆ ಲೈಫಲ್ಲಿ, ಎಂತೆಂಥ ದೇವರಲ್ಲಿ ಐಕ್ಯ ಆಗಿದ್ದಾರೆ ಪರಮಾತ್ಮಲ್ಲಿ. ಸೊ ಅವ್ರಿಗೆಲ್ಲ ಒಂದು ಜೈಕಾರ, ಯಾಕಂದರೆ ಅವರು ನಮ್ಮ ಗುರುಗಳು, ಅವ್ರಿಗೊಂದು ಜೈಕಾರ. ಇಷ್ಟು ಹಾಕಿದರೆ ಮುಗೀತು. ಸೊ ಇದು ಮುಗಿದ್ಮೇಲೆ ಏನು ಮಾಡಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡೋದು ಹೇಗೆ ಇವಾಗ ಹೇಳ್ಕೊಡ್ತೀನಿ. ಇದು ರೈಟ್ ಹ್ಯಾಂಡು, ಇದು ಲೆಫ್ಟ್ ಹ್ಯಾಂಡು. ಫಸ್ಟ್ ಲೆಫ್ಟ್ ಹ್ಯಾಂಡ್ ಕೆಳಗಿರಬೇಕು, ಓಕೆನಾ. ಲೆಫ್ಟ್ ಹ್ಯಾಂಡ್ ಈ ಥರ ಕೆಳಗಿದ್ದು, ರೈಟ್ ಹ್ಯಾಂಡು ಅದರ ಮೇಲೆ ಇದ್ದು ಕ್ಲೋಸ್ ಮಾಡಿ, ಓಕೆ. ಇದರಲ್ಲಿ ಏನಾದರೂ ಅಕ್ಕಿ ಕಾಳು ಬೇಕು ಅಂದರೆ ಹಾಕ್ಕೊಳ್ಳಿ, ಅಕ್ಕಿ ಕಾಳು 1-2 ಕಾಳು ನೀರು ಹಾಕಿ ಆದರೂ ಹಾಕ್ಕೊಳ್ಳಿ. ಇಲ್ಲ ನನಗೆ ಅದೇನು ಬೇಡ, ನಾನು ಇಷ್ಟ ಮಾಡ್ತೇನೆ, ಇಷ್ಟ ಮಾಡಿ, ಹೆಂಗೆ ಮಾಡಿದರೂ ಒಳ್ಳೆಯದು, ಓಕೆ. ಸೊ ಇದನ್ನು ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ರೈಟ್ ತೊಡೆ ಮೇಲೆ, ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಂಡು ಕೇಳ್ಕೊಳ್ಬೇಕು. ಇವಾಗ 5 ಸಂಕಲ್ಪಗಳನ್ನು ನೀವು ಕೇಳ್ಕೊಬೇಕು. ಎವ್ರಿ ಒಂದು ಅನುಷ್ಠಾನ ಮಾಡುವಾಗ 5 ಸಂಕಲ್ಪ ಕೇಳ್ಕೊಳ್ಳಿ. ಅದರಲ್ಲಿ ಯಾವುದಾಗಿರುತ್ತೆ ನೋಡಿ ಅದನ್ನು ಬಿಟ್ಬಿಡಿ, ಮ್ಯಾನಿಫೆಸ್ಟ್ ಆಗಿರೋದನ್ನು ಬಿಟ್ಬಿಡಿ. ಯಾವ್ದು ಇನ್ನೂ ಪೆಂಡಿಂಗ್ ಇರುತ್ತಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ನೀವು ಹನುಮಾನ್ ಚಾಲಿಸ ಹೇಳ್ತಿರ್ತಾರೆ, ಮತ್ತೊಂದು ಅನುಷ್ಠಾನ ಮಾಡುವಾಗ ಅದನ್ನು ರಿವರ್ಸ್ ಹಾಕೊಳ್ಳಿ, ಅದನ್ನು ರಿಪೀಟ್ ಮಾಡಿ. ಅದೇ ಸಂಕಲ್ಪ, ನಂಗೆ ಇದನ್ನು ಆಗಬೇಕು, ಇನ್ನೂ ಆಗಿಲ್ಲ ಅನ್ನೋ ಥರ ಇರಬೇಕು, ಓಕೆ. ಸೊ ಇವಾಗ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ಇಟ್ಕೊಂಡು ಕಣ್ಮುಚ್ಚಬೇಕು. ಕಣ್ಮುಚ್ಚಿ, ಆಂಜನೇಯ ಥ್ಯಾಂಕ್ ಯು ಹನುಮ, ನಾನು ಆರೋಗ್ಯವಾಗಿದ್ದೀನಿ ಇಮ್ಯಾಜಿನ್ ಮಾಡ್ತಾ ಹೋಗಬೇಕು, ಸುಮ್ಮನೆ ಕೇಳೋದಲ್ಲ. ಥ್ಯಾಂಕ್ ಯು ಹನುಮ, ನನಗೆ ಆರೋಗ್ಯ ಕೊಟ್ಟಿದ್ದಕ್ಕೆ ಕೊಡು ಹನುಮ, ನನಗೆ ಒಳ್ಳೆ ಆರೋಗ್ಯ ಕೊಡು ಹನುಮ, ನನ್ನ ಫ್ಯಾಮಿಲಿಗೆ ಒಳ್ಳೆ ಆರೋಗ್ಯ ಕೊಡು ಹನುಮ, ನನಗೆ ದುಡ್ಡು ಕೊಡು ಹನುಮ, ಆಮೇಲೆ ನನ್ನದೊಂದು ಕೆಲಸ ಮಾಡಿಕೊಡು ಹನುಮ, ಆಮೇಲೆ ಮತ್ತೇನಪ್ಪ ನನಗೊಂದು ಕಾರ್ ತೊಗೋಬೇಕು, ಕಾರ್ ಕೊಡಿಸು ಹನುಮ, ಕಾರ್ ಬೇಕು ಹನುಮ. ಬೇಕು ಎಲ್ಲ ಹಾಕ್ಬಾರ್ದಿಲ್ಲ ವರ್ಡ್ಸ್. ಆಲ್ರೆಡಿ ಮ್ಯಾನಿಫೆಸ್ಟೆಡ್, ಆಲ್ರೆಡಿ ಕೊಟ್ಟಾಗಿದೆ, ನೀನು ತೊಗೊಂಡಿದ್ದೀಯ ಅಷ್ಟೇ. ಅದು ಹೆಂಗೆಂದರೆ ಅಪ್ಲಿಕೇಶನ್ ನಿಮಗೆಲ್ಲ ಗ್ರಾಂಟೆಡ್ ಆಗಿದೆ, ನೀನು ಜಸ್ಟ್ ಈಗ ಹೋಗಿ ಡೆಲಿವರ್ ತೊಗೊಳೋದು ಒಂದೇ ಇದೆ ಅನ್ನೋ ಥರ ಫೀಲ್ ಇರಬೇಕು ಅಷ್ಟೇ. ಹೆಂಗೆಂದರೆ ಸೊ ಥ್ಯಾಂಕ್ ಯು ಹನುಮ, ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತು ನನ್ನ ಕುಟುಂಬದವರು, ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಹ್ಯಾಪಿಯಾಗಿದ್ದೀವಿ, ಆರೋಗ್ಯದಿಂದಿದ್ದೀವಿ, ಆಯುಷ್ಯನಿಂದ ಇದ್ದೀವಿ, ರೇಡಿಯಂಟ್ ಹೆಲ್ತ್ನ ಕೊಟ್ಟಿದ್ದೀಯಕ್ಕೆ ಥ್ಯಾಂಕ್ ಯು, ನೆಮ್ಮದಿಯಿಂದ ಇದ್ದೀವಿ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಓಕೆ, ತುಂಬ ಹೆಲ್ದಿಯಾಗಿದ್ದೀವಿ. ಫಿಸಿಕಲಿ ಆರಾಮಾಗಿದ್ದು ಮೆಂಟಲಿ ಹರಾಶಡ್ ಆಗಿದ್ದರೆ ದಟ್ ಈಸ್ ನಾಟ್ ಗುಡ್ ಹೆಲ್ತ್. ಫಿಸಿಕಲಿ ಮೆಂಟಲಿ ಎರಡೂ ಹೆಲ್ದಿಯಾಗಿದ್ರೆ, ಎಮೋಷ್ನಲಿ ಯಾರಾದರೂ ಬಂದು ಏನಾದರೂ ಅಂದರೆ ತಟ್ಟಂತ ಅಳೋದು ಗೊಳೋ ಅಂತ ಅಳೋದು. ಸೊ ಇದು ಕೂಡ ಹೆಲ್ದಿ ಅಲ್ಲ. ಸೊ ಯಾವಾಗಲೂ ನಾವು ಹೆಲ್ತ್ ಅಂತ ಬಂದರೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಈ ಮೂರೂ ನಾವು ಹೆಲ್ದಿಯಾಗಿರಬೇಕು, ಅಂದರೆ ನಾವು ಒಂದು ಸ್ಟ್ರಾಂಗ್ ಪರ್ಸನ್. ಅದು ಬಿಟ್ಟು ಒಂದಿದ್ರೆ ಒಂದಿಲ್ಲ ಅಂದರೆ ಮುಗೀತು, ಓಕೆ. ಥ್ಯಾಂಕ್ ಯು ಹನುಮ, ಐ ಆಮ್ ರೇಡಿಯಂಟ್ ಹೆಲ್ತ್, ಮೀ ಆ್ಯಂಡ್ ಮೈ ಫ್ಯಾಮಿಲಿ ಹ್ಯಾವ್ ಬ್ಲೆಸ್ಡ್ ರೇಡಿಯಂಟ್ ಹೆಲ್ತ್, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಆಯುಷನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹನುಮ, ಓಕೆನಾ. ಇದು ಫಸ್ಟ್ ಸಂಕಲ್ಪ. ಇದು ಮುಗಿದ್ಮೇಲೆ ಫಸ್ಟ್ ಆರೋಗ್ಯ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವೇನು ಕೇಳ್ಕೊತೀರಲ್ಲ, ಸೊ ಅದು ಫಸ್ಟ್ ಸಂಕಲ್ಪ. ಇನ್ನು ಎರಡನೇ ಸಂಕಲ್ಪ ಏನು ಅಂತಂದರೆ ಹಣದ ಬಗ್ಗೆ. ಫಸ್ಟು ಆರೋಗ್ಯ, ಆಮೇಲೆ ನಿಮ್ಗೆ ಭಾಗ್ಯ, ದುಡ್ಡು ಬೇಕು, ಲಕ್ ಬೇಕಲ್ವಾ. ಸೊ ಅದ್ರ ಬಗ್ಗೆ ಕೇಳೋಣ. ಏನಂತ ಗೊತ್ತಾ? ಥ್ಯಾಂಕ್ ಯು ಹನುಮ, ನಾನು ಎಲ್ಲೇ ಹೋಗಲಿ, ನಾನು ಏನೇ ಕೆಲಸ ಮಾಡಲಿ, ನನ್ನ ಇಷ್ಟದ ಕೆಲಸ ನಾನು ಏನೇ ಮಾಡಲಿ, ನನಗೆ ದುಡ್ಡು ಸದಾಕಾಲ ನನ್ನ ಜೊತೆ ಇರುತ್ತೆ. ದುಡ್ಡನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನು ಎಲ್ಲಿ ಹೋದರೂ ನನ್ನ ದುಡ್ಡು ಬರುತ್ತೆ, ಓಕೆನಾ. ನೀವು ಕೆಲಸ ಮಾಡ್ತಿರಲ್ಲ, ನನಗೆ ದುಡ್ಡು ಬೇಕಲ್ಲ, ನಾನು ಏನು ಕೆಲಸ ಮಾಡಿದ್ರು ಲಕ್ ಅನ್ನೋದು ನನ್ನ ಜೊತೆ ಕೊಟ್ಟಿದ್ದೀಯಾ. ಲಕ್ ಅನ್ನೋದೇ ನನ್ನ ಜೊತೆ ಇಟ್ಟಿದೆ. ನಾನು ಏನೇ ಕೆಲಸ ಮಾಡಿದ್ರು ಲಕ್ ತುಂಬ ಕೈ ಹಿಡಿಯುತ್ತೆ. ದುಡ್ಡು ಸರಿಯಾಗಿ ಬರುತ್ತೆ ನನಗೆ, ಸುರಿಮಳೆಯಿಂದ ಬರ್ತಿದೆ. ಸುರಿಮಳೆ ಅದು ಹೆಂಗೆ ಬರುತ್ತೆ ಏನೇನೋ ಕ್ವಶನ್ ಲಾಜಿಕೆಲ್ಲ ಆಗಬೇಡಿ. ನೀವು ಜಸ್ಟ್ ಆಕ್ಸೆಪ್ಟ್. ನೀವು ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ 1 ರೂಪಾಯಿ ಬರಲಿ 10 ರೂಪಾಯಿ ಬರಬೇಕು, 10 ರೂಪಾಯಿ ಬರಲಿ 100 ರೂಪಾಯಿ ಬರಬೇಕು, ಅದೇ ಪವರ್. ಅದು 10 ರೂಪಾಯಿ ಕೆಲಸಕ್ಕೆ 10 ರೂಪಾಯಿ ಕಮಿಟ್ಮೆಂಟ್ ಆದರೆ ಆಗಲ್ಲ ಜೀವನದಲ್ಲಿ. ನೀವು ಅದೊಂದು ಏಳಿಗೆ ಕಾಣಬೇಕಲ್ಲ. ಎಲ್ಲೋ ಒಂದು 100 ರೂಪಾಯಿ ಬರ್ತಿದೆ ಅಂದ್ಕೊಳ್ಳಿ ಇವತ್ತು ನಿಮಗೆ ದುಡಿಮೆ, ಅಲ್ಲಿ 200 ರೂಪಾಯಿ 300 ರೂಪಾಯಿ ಬರೋ ಥರ ಆಂಜನೇಯ ಪವರ್ ಇದೆ. ಆ ಥರ ಬರುತ್ತೆ, ಅದು ನಾನು ಫೀಲ್ ಕೂಡ ಮಾಡಿದ್ದೀನಿ. ಸೊ ನನಗೆ ದುಡ್ಡಿನ ಒಂದು ಸುರಿಮಳೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ದುಡ್ಡಿನ ಶಕ್ತಿ ಚೆನ್ನಾಗಿ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಏನು ಬೇಕು ನೋಡಿ, ರಿಚ್ನೆಸ್ ಆಗಲಿಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕು ನೋಡಿ, ಏನು ಬೇಕು ನೋಡಿ, ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಿ, ಓಕೆ. ಅದು ನಿಮಗೆ ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅನ್ನೋದು. ಮೂರನೇ ಸಂಕಲ್ಪ ನಿಮ್ಮ ಪರ್ಟಿಕ್ಯುಲರ್ ಸಂಕಲ್ಪ. ಫಸ್ಟ್ನೇದು ಯಾವಾಗಲೂ ಚೇಂಜ್ ಮಾಡಿ. ಫಸ್ಟು ಹೆಲ್ತ್, ಸೆಕೆಂಡ್ ವೆಲ್ತು. ಇದಾಗಿದ ಮೇಲೆ ಥರ್ಡ್ ಬರುತ್ತಲ್ಲ, ಅದು ನಿಮ್ಮ ಏನು ಇಟ್ಕೊಂಡು ಮಾಡ್ತಿದ್ರಲ್ಲ, ವೆದರ್ ನಿಮ್ಮ ಜಾಬ್ ಇರಲಿ, ಗೌರ್ಮೆಂಟ್ ಜಾಬ್ ಇರಲಿ, ಸ್ಕೂಲ್ ವಾಟ್ ಎವರ್, ನಿಮ್ಮ ಒಂದು ಎಕ್ಸಾಮ್ಸ್ ಇರಲಿ,
ಇಂಟರ್ವ್ಯೂ ಇರಲಿ, ನಿಮ್ಗೆ ಈ ಕೆಲಸ ಆಗಬೇಕು, ಕಾರ್ ತೊಗೋಬೇಕು, ಫಾರಿನ್ ಟ್ರಿಪ್ಗೆ ಹೋಗಬೇಕು, ಮದುವೆ ಆಗಬೇಕು, ನನ್ನ ಲವ್ ಸಕ್ಸಸ್ ಆಗಬೇಕು, ಏನಾರ ಇರಲಿ ಒಳ್ಳೇದಕ್ಕಿರಲಿ, ಇನ್ನೊಬ್ಬರಿಗೆ ನೋವು ಕೊಡೋ ಅಂಥದ್ದು ಇರಬಾರ್ದು, ಅದು ನೋವು ಆಗಿರಬಾರ್ದು, ನಿಮಗೆ ಒಳ್ಳೇದಾಗಬೇಕು, ಆ ಕಡೆಯಿಂದ ಒಳ್ಳೇದಾಗಬೇಕು, ಆ ಥರ ಒಂದು ಸಂಕಲ್ಪ 3 ಸಂಕಲ್ಪ ಇಟ್ಕೊಳ್ಳಿ. ಓಕೆ, ಒಂದು ನಿಮ್ಮ ಮದುವೆದಾದರೂ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಇನ್ನು 3 ಸಂಕಲ್ಪ ನಿಮ್ಮ ಪರ್ಸ್ನಲಿ ನಿಮ್ಗೆ ಏನು ಬೇಕು ಕೊಟ್ಟಿದೀಯಾ ಮಾಡಿದೀಯಾ ಅಂತಲೇ ಇರಬೇಕು. ಕೊಡು 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 ಅಂತ ಕೇಳಬಾರ್ದು. ಇನ್ ಕೇಸ್ ಮದುವೆ ಆಗಿಲ್ಲ ನನಗಿನ್ನು, ಸೊ ಮದುವೆ ಬಗ್ಗೆ ಹೇಗೆ ಕೇಳಬೇಕು, ಥ್ಯಾಂಕ್ ಯು ಹನುಮ, ಈ ವರ್ಷ 2026ರಲ್ಲಿ ನನಗೊಂದು ಒಳ್ಳೆ ನನ್ನ ಒಂದು ಆತ್ಮಕ್ಕೆ ಇನ್ನೊಂದು ಆತ್ಮನ ನನಗೆ ಜೋಡಿಸಿದ್ದಕ್ಕೆ, ನನ್ನ ಕೈಗೆ ಇನ್ನೊಂದು ಕೈನ ಜೋಡಿಸಿದ್ದಕ್ಕೆ, ನನಗೆ ಕಂಕಣ ಬಲವನ್ನು ಕೊಟ್ಟಿದ್ದಕ್ಕೆ, ಒಂದು ನನ್ನ ಹಿರಿಗುರಿಯರ ನಡುವೆ ಎಲ್ಲರೂ ನನಗೆ ಅಕ್ಷತೆ ಕಾಳು ಹಾಕಿ ಒಳ್ಳೆ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರ ಆಶೀರ್ವಾದದಿಂದ, ಎಲ್ಲರ ಅಕ್ಷತೆಗಳಿಂದ ನಾನು ಒಳ್ಳೆ ಜೀವನವನ್ನು ಕಂಡುಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನನಗೊಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹನುಮ, ಥ್ಯಾಂಕ್ ಯು ಸೋ ಮಚ್. ಇದು ಮದುವೆ. ಜಾಬ್ ಬಗ್ಗೆ ಬಂದರೆ ಥ್ಯಾಂಕ್ ಯು ಹನುಮ, ಇನ್ನು ಒಂದು ಕೆಲವೇ ದಿನಗಳು ಬೇಡ, ಏನಂದರೆ ನಿಮಗೆ ಒಂದು ಜಾಬ್ ಬೇಕು ಇನ್ಸ್ಟೆಂಟಾಗಿ. ಓಕೆ, ಏನಂತ ಕೇಳ್ತೀರಾ, ಥ್ಯಾಂಕ್ ಯು ಹನುಮ, ನೀವು ಯಾವ ಥರ ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಇದ್ದರೆ ಥ್ಯಾಂಕ್ ಯು ಹನುಮ, ನನಗೆ ಈ ಥರ ಒಂದು ಗೌರ್ಮೆಂಟ್ ಜಾಬ್ ನನಗೆ ಮಾಡಿಕೊಟ್ಟಿದ್ದಕ್ಕೆ, ನಾನು ಇಷ್ಟು ದಿನ ಕೇಳಿದ್ದೆ, ನಿಮಗೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹನುಮ. ನಿಮ್ಗೆ ಹಿಂಗೆ ಜಾಬ್ ಇರುತ್ತೆ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಅದನ್ನು ತಲೆಯಲ್ಲಿ ಓಡ್ತಾ ಇರಬೇಕು. ನೀವು ಆಫೀಸಲ್ಲಿ ಕೂತ್ಕೊಂಡಿರೋ ಥರ ನಿಮ್ಮ ಕೆಳಗಡೆ ಯಾರು ಕೆಲಸ ಮಾಡ್ತಿದ್ದಾರೆ, ನೀವು ಯಾರಿಗೆ ಡೈಲಿ ಮಾತಾಡ್ಸ್ತಿರ್ತೀರ, ಅದನ್ನೆಲ್ಲ ಫೀಲ್ ಮಾಡ್ತಾ ಹೇಳಿದ್ರೆ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಇನ್ನು ಎಕ್ಸಾಮ್ ಅಂತ ಬಂದರೆ ಥ್ಯಾಂಕ್ ಯು ಹನುಮ, ನಾನು ಎಷ್ಟು ಚೆನ್ನಾಗಿ ಓದಿದ್ದೆ, ಅದಕ್ಕೆಲ್ಲ ಒಳ್ಳೆ ಎಷ್ಟು ಎಫರ್ಟ್ ಹಾಕಿದ್ದೆ, ನಿನ್ನಿಂದ ನಾನು ಅದನ್ನು ಒಂದು 85% ನನ್ನ ರಿಸಲ್ಟ್ ಸಿಗೋ ಥರ ಮಾಡಿದ್ದಕ್ಕೆ, ಡಿಸ್ಟಿಂಕ್ಷನ್ ಪಾಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ರ್ಯಾಂಕ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಹನುಮ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್, ಈ ಥರ ಹೇಳಬೇಕು. ಓಕೆ, ನೆಕ್ಸ್ಟ್ ವಾಟ್ ಎವರ್ ನಿಮ್ಗೆ ಏನು ಬೇಕು ಅದನ್ನು 3 ಸಂಕಲ್ಪ ಇಟ್ಕೊಳ್ಳಿ. ಓಕೆ, ಫಸ್ಟು ಹೆಲ್ತು, ಸೆಕೆಂಡ್ ವೆಲ್ತು, ಇನ್ನು 3 ಏನಿರುತ್ತೆ ಅದು ನಿಮ್ಮ ವಿಶ್, ನಿಮ್ಮ ಪರ್ಸ್ನಲ್ ವಿಶ್. ವಾಟ್ ಎವರ್ ಮ್ಯಾರೇಜ್, ಜಾಬ್, ಬಿಸ್ನೆಸ್ ಏನಾರು ಇರಲಿ ಅದು ನಿಮ್ಮ ಪರ್ಸ್ನಲ್, ಅದನ್ನು ನೀವು ಇಟ್ಕೋಬೇಕು. ಈ 5 ಸಂಕಲ್ಪ 21 ಡೇಸ್ ಮಾಡಿ ಅಥವಾ 11 ಡೇಸ್ ಮಾಡಿ. 11 ಡೇಸ್ ಅದರೊಳಗೆ ಇಷ್ಟರೊಳಗೂ ಯಾವುದಾದ್ರೂ ಒಂದು 3, ಕೆಲವರು ಕರ್ಮ ಚೆನ್ನಾಗಿದ್ರೆ 5 ಸ್ವಾಹ ಎಲ್ಲ ಆಗ್ತಾವೆ, ಸಿದ್ಧಿ ಆಗಿಬಿಡ್ತಾವೆ. ಸೊ ಮತ್ತೆ ಹೊಸ ಸಂಕಲ್ಪ ಮಾಡ್ಕೋಬೋದು. ಕೆಲವ್ರಿಗೆ ಕರ್ಮ ಇನ್ನು ಹಿಡಿದಿಟ್ಕೊಂಡಿರ್ತದ, ಆ ಕರ್ಮ ಅವ್ರಿಗೆ ಸ್ವಲ್ಪ ಲಾಕ್ ಮಾಡಿರ್ತದ, ಅವಾಗ ಏನು ಮಾಡ್ಬೇಕು, ನೀವು ಏನು ಮಾಡೋಕ್ಕೆ ಬರಲ್ಲ. ಒಂದು ಹೆಲ್ತ್ ವೆಲ್ತ್ ಅಂತ ಆಗಿರುತ್ತೆ, ಹೆಲ್ತ್ ವೆಲ್ತ್ ಬಗ್ಗೆ ನೋ ಡೌಟ್ ಅದು ಕ್ಲಿಯರ್ ಆಗಿರುತ್ತೆ. ಇನ್ನು ನೀವು ಪರ್ಸನಲಾಗಿ ಕೇಳಿದ್ರೆ 1 ಅಥವಾ 2 ಅಷ್ಟೇ ಆಗಿರುತ್ತೆ, ಇನ್ನೊಂದು ಆಗಿರಲ್ಲ ಅಂದ್ಕೊಳ್ಳಿ. ಅದನ್ನೇನು ಅಯ್ಯೋ ಹನುಮ ಮಾಡಲೇ ಇಲ್ಲ ಬೇಡ ಬಿಡು ಅನ್ನೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಮತ್ತೊಂದು ಅನುಷ್ಠಾನಕ್ಕೆ ಇದನ್ನು ಮತ್ತೊಮ್ಮೆ ಹಾಕಿ, ಮತ್ತೊಮ್ಮೆ ಅಪ್ಲಿಕೇಶನ್ ಕೊಡಿ. ಈ ಸರಿ ರಿಜೆಕ್ಟ್ ಮಾಡಿದ್ಯಾ, ಒಂಥರ ವೀಸಾ ನಮ್ಮನ್ನು ಎಷ್ಟು ಅಮೇರಿಕಾಗೆ ವೀಸಾ ಬೇಕಂದ್ರೆ ಎಷ್ಟು ರಿಜೆಕ್ಟ್ ಮಾಡುತ್ತಲ್ಲ, ನಾವು ಮತ್ತೆ ಬಿಡ್ತೀವಿ, ಮತ್ತೆ ಹಾಕ್ತಿರ್ತೀವಲ್ಲ. ಸೊ ಹಂಗೆ ಈ ಸರಿ ರಿಜೆಕ್ಟ್ ಮಾಡಿದ್ರೆ ಇನ್ನೊಂದು ಸರಿ ಕೊಡು ಅಂತ ಕೇಳಬೇಕು, ಕೊಡ್ತಾನೆ, ಅದನ್ನಂತೂ ವೇಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನೋಡಿ ಹನುಮಾನ್ ಚಾಲೀಸ. ಇಷ್ಟು ಕಂಪ್ಲೀಟ್ ಸಂಕಲ್ಪ ಮುಗಿದ ಮೇಲೆ ಒಂದು 10 to 15 ಮಿನಿಟ್ಸ್ ನಿಮ್ಮ ಕೈಲಾದರೆ, ಕಾಲಂತೂ ಸಿಕ್ಕಾಪಟ್ಟೆ ನೋವು ಬರ್ತಿರುತ್ತೆ ನಿಮಗೆ. 11 ಸಾರಿ ಹೇಳ್ತಿರೋ 7 ಸಾರಿ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಕಾಲು ನೋವು ಬಂದರೆ ಒಂದು 10 to 15 ಮಿನಿಟ್ಸ್ ಅಟ್ಲೀಸ್ಟ್ ಕೂತ್ಕೊಂಡು ಜ್ಞಾನ ಮಾಡಿ. ಜೈ ಶ್ರೀರಾಮ್ ಬಾಯಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೂ ಒಳಗಡೆ ಫೀಲ್ ಮಾಡಿ, ಇಲ್ಲ ಸಾಂಗ್ ಹಚ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಇಲ್ಲ ನಂಗೆ ಟೈಮ್ ಇದೆ, ಇನ್ನೂ ನನಗೆ ಮನಸ್ಸು ಶಾಂತಿ ಚೆನ್ನಾಗಿದೆ, ನಾನು ಇನ್ನೂ ಕೂಡ ನನ್ನ ಕೆಪಾಸಿಟಿ ಇದೆ ಅಂದರೆ ಒಂದು 1/2 hour ಕೂತ್ಕೊಳ್ಳಿ. ಓಕೆ, ಅದಾಗಿದ ಮೇಲೆ ಸ್ಟಾರ್ಟ್ ಮಾಡಿ, ಮುಗೀತು ನಿಮ್ಮ ಒಂದು ಹನುಮಾನಿಂದು ಅನುಷ್ಠಾನ ಮುಗೀತು. ಆಮೇಲೆ ಇವೆದ್ದು ನಿಮ್ಮ ದಿನನಿತ್ಯ ನಿಮ್ಗೆ ಏನು ಕೆಲಸ ಇದೆ, ಕಿಚನಲ್ಲಿ ಕೆಲಸ ಇದೆನಾ, ಆಫೀಸ್ಗೆ ಹೋಗ್ಬೇಕಾ, ವಾಟ್ ಎವರ್ ನೀವು ಮಾಡಿ. ಹೆಂಗಿರುತ್ತೆ ನೋಡಿ ಲೈಫ್, ಜಿಂಗಲಲ್ಲ ಅನ್ನಂಗಿರುತ್ತೆ. ಯಾರೇನೇ ಹೇಳಿದ್ರು ಪಾಸಿಟಿವ್ ಆಗ್ತೈತಿ. ಎದುರುಗಡೆಯವರು ಯುದ್ಧಕ್ಕೆ ಬಂದ್ರೂ ಅವ್ರನ್ನ ಮೆಡಿಟೇಷನ್ ಮಾಡಿ ಕಳಿಸೋ ರೇಂಜಿಗೆ ನಮ್ಮದೊಂದು ಅವರ ಸೆಟ್ ಆಗಿರುತ್ತೆ. ಇದು ನನ್ನ ಪರ್ಸ್ನಲ್ ಅನುಭವ. ನಾನು ಹೇಳಿದ್ನಲ್ಲ, ದುಡ್ಡು 10 ರೂಪಾಯಿಗೆ ಅಷ್ಟೇ ಕಮಿಟ್ ಆಗಿರ್ತೇವೆ, ಅಲ್ಲಿ 100 ರೂಪಾಯಿನೂ ಬರ್ಬೋದಂತ. ನಾನು ಮೇಕಪ್ ಆರ್ಟಿಸ್ಟ್ ರೀ, ನನಗೆ ಗೊತ್ತು ನನ್ನ ಲೈಫಲ್ಲಿ ನಾನು ಎಂಥ ಮಿರಾಕಲ್ ನೋಡಿದ್ದೀನಿ ಅಂತ ಹೇಳ್ತೀನಿ ಕೇಳ್ರಿ. ಒಂದೊಂದು ಮದುವೆಲಿ ನಾನು ನಾನ್ ಸೀಸನ್ ಟೈಮಲ್ಲೆಲ್ಲ ಒಂದು 15-20,000ಗೆಲ್ಲ ಒಪ್ಕೊಂಡಿದ್ದೀನಿ ನಾನು. ಓಕೆ, ನನ್ನ ಪ್ಯಾಕೇಜೇ ಬೇರೆ, 15,000ಗೂ ಒಪ್ಕೊಂಡಿದ್ದೀನಿ, 20,000ಗೂ ಒಪ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಯಾರು ಕೊಡ್ತಾರೆ ಬಿಡ್ರಿ, ನಾನ್ ಸೀಸನ್ ಅಲ್ಲ, ಹೋಗೋಣ ಏನಾಗ್ತದ ಅಂತ ನಾನು ಹಿಂಗೆ ಅಂದ್ಕೊಂಡು ಕಮಿಟ್ ಆಗಿದ್ದೆ. ಓಕೆ, ಅಡ್ವಾನ್ಸ್ ತೊಗೊಂಡು ಬುಕ್ ಮಾಡ್ಕೊಂಡಿದ್ದೆ. ಅದಿನ 1 ಡೇ ಮನೇಲಿ ಕೂತ್ಕೊಂಡ್ರೆ ಯಾರೂ ಕೊಡಲ್ಲಲ್ಲ, ಅದೊಂದು ಕನ್ಸರ್ನ್ ಇರುತ್ತಲ್ಲ ನಮಗೆ. ಸೊ ಹಂಗಾಗಿ ಹೋದೆ ಒಂದಿನ 15,000ಗೆ ಒಂದು ಮೇಕಪ್ ಪೌಡ್ರ್ ಬುಕ್ ಮಾಡ್ಕೊಂಡಿದ್ದೆ ನಾನು. ಲಿಟ್ರಲಿ ಇವಾಗ ಹೇಳ್ತಾ ಇದ್ದೀನಿ. ಅದನ್ನು ನಾನು ಬುಕ್ ಮಾಡಿಕೊಂಡು ಹೋಗಿದ್ದೆ. ಅವರೊಂದು 5,000 ಅಡ್ವಾನ್ಸ್ ಹಾಕಿದ್ರು, ಇನ್ನೂ 10,000 ಬ್ಯಾಲೆನ್ಸ್ ಇತ್ತು. ಆಮೇಲೆ ಸಡನ್ನಾಗಿ ಆ ಹುಡುಗಿ ಮತ್ತೆ ಕಾಲ್ ಮಾಡಿ ನನಗೆ, ಇಲ್ಲ ಅಕ್ಕ ನನಗೆ ನನ್ನ ಸಿಸ್ಟರ್ಸ್ಗೆ ಇನ್ನೊಂದು 2 ಮೇಕಪ್ ಬೇಕಾಗಿತ್ತು ಅಂತ ಅಂದರು. ಸೊ ನಾನು ಹೇಳಿದೆ ನನ್ನ ಚಾರ್ಜಸ್ ಇನ್ನೊಂದು 5,000 ಅಡಿಷ್ನಲ್ ಆಯಿತು. ಆಯ್ತಕ್ಕ, ಅದು ಬುಕ್ ಮಾಡಿದ್ರು ಅವರು. ಸೊ ಓಕೆ, ಅದು ಬುಕ್ ಆಯಿತು. ಇಲ್ಲೇ ನಾನು ಇನ್ನೂ ಅಲ್ಲಿ ಕಲ್ಯಾಣ ಮಂಟಪ ರೀಚ್ ಆಗಿಲ್ಲ, ಒಂದು 20,000 ಪ್ಯಾಕೇಜ್ ಆಯಿತು. ಓಕೆನಾ. ನೆಕ್ಸ್ಟ್ ಅಲ್ಲಿ ಹಾಲಿಗೆ ರೀಚ್ ಆದಮೇಲೆ ಅವ್ರು ಈವ್ನಿಂಗ್ ಒಂದು ಸಡನ್ನಾಗಿ ಒಂದು 4-5 ಜನ ಮೇಕಪ್ ಮಾಡ್ಕೊಂಡ್ರು ನನ್ನ ಹತ್ರ.
ಸೊ ಅಲ್ಲೊಂದು ಇನ್ನೂ ಒಂದು 6,000 ಐ ಥಿಂಕ್. ಸೊ ಮತ್ತೆ ಅಮೌಂಟು ಇನ್ಕ್ರೀಸ್ ಆಯ್ತು. ಇನ್ಸ್ಟೆಂಟಾಗಿ ಕೊಟ್ಟರು. ನಾನು ಮೇಕಪ್ ಮಾಡ್ಕೊಂಡು ಸಾರಿ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಲಿಲ್ಲ ಅಂದರೆ, ಸೌಂಡ್ ಡಿಸ್ಟರ್ಬೆನ್ಸ್ ಆದರೆ ಬೈಕೋಬೇಡಿ, ಯಾಕಂದರೆ ಅಂದ್ರೆ ಪ್ರಾಪರಾಗಿ ಮೈಕು ಇಲ್ಲ. ಆಮೇಲೆ ಹೊರಗಡೆ ಮಳೆ ಬರ್ತಾ ಇದೆ, ರೈನಿ ಸೀಸನ್ ಅಲ್ಲ. ಸೊ ಸ್ವಲ್ಪ ಮೇಲ್ಗಡೆ ರೂಫ್ ಇದೆ ನಮ್ಮದು ಟೆರಸ್ ಮೇಲೆ, ಹಾಗಾಗಿ ಸೌಂಡ್ ಜಾಸ್ತಿ ಆಗ್ತದೆ, ಕ್ಷಮೆ ಇರಲಿ. ಸೊ ಕಂಟಿನ್ಯೂ ಮಾಡ್ತೀನಿ. ಮತ್ತು ನನಗೊಂದು 6,000 ಆ್ಯಡ್ ಆಯಿತು ನನಗೆ ಇದಕ್ಕೆ. ಸೊ 26,000 ಮತ್ತೆ ನನಗೆ ಸಿಕ್ತು. ಓಕೆ, 15,000 ಬಂದಿದ್ದೆ. ಏನಪ್ಪ ದೇವರೇ ಆಂಜನೇಯ ಎಲ್ಲ ನಿನ್ನ ಕೃಪೆ ಅಂದ್ಕೊಂಡೆ. ನೆಕ್ಸ್ಟ್ ಇನ್ನೊಂದು ಬೆಳಗ್ಗೆ ಮತ್ತೆ ಮೇಕಪ್ ಸ್ಟಾರ್ಟ್ ಆಯಿತು. ಮತ್ತೆ ಮೇಕಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಜನ ಹುಡುಗಿಯರು ಬಂದರು, ಹುಡುಗನ ಕಡೆದವ್ರು ಬಂದರು, ಅವ್ರು ಮೇಕಪ್ ಮಾಡಿಸ್ಕೊಂಡ್ರು. ಅಲ್ಲೊಂದು 10,000 ಆ್ಯಡ್ ಆಯಿತು. ಮಾರ್ನಿಂಗ್ ಎಷ್ಟಾಯಿತು? 36,000 ಅರ್ನ್ ಮಾಡಿದ್ದೀನಿ ನಾನು ಒಂದು ಮದುವೆಗೆ. ಗೊತ್ತಾ, ನಾವು ಒಪ್ಕೊಂಡಿರೋದೇನಕ್ಕೆ? ಆ್ಯಕ್ಚುಲಿ ನಂಗೆ ಮದುವೆಯಲ್ಲಿ ನನ್ನ ಪ್ಯಾಕೇಜೇ ಬರೇ ಆ 15,000ಗೆ ನಾನು ಒಪ್ಕೊಂಡು ಹೋಗಿರೋ ಮದುವೆಗೆ 36,000 ನನಗೆ ಬಂದಿದೆ ಅಂದರೆ ದಟ್ ಈಸ್ ಬ್ಲೆಸ್ಡ್ ಬೈ ಹನುಮಾನ್ಜಿ ಅಲ್ವಾ. ನಂದೇನೂ ಇಲ್ಲ, ನಾನು ಸುಮ್ಮನೆ ಹೋಗಿದ್ದೆ. ಸ್ವಲ್ಪ ಮನೇಲಿ ಇದ್ದರೆ ಯಾರು ಕೊಡ್ತಾರೆ ಅನ್ನೋ ಥರ ಒಂದು ಫೀಲಲ್ಲಿ ಹೋಗಿದ್ದೆ. ಅವಾಗ ಹನುಮಾನ್ ಚಾಲೀಸ ಮಾಡ್ತಾ ನನಗೆ ಮಾಡಿದರೆ ಒಂದು 6 ಮಂತ್ ವರ್ಕ್ ಆಗ್ತಿರ್ತದೆ. ಇವತ್ತೇನಾದ್ರೂ ನಾನು ಹನುಮಾನ್ ಚಾಲೀಸ 21 ಟೈಮ್ಸ್ ಮಾಡಿದ್ರೆ 6 ಮಂತ್ ಪವರ್ ಇರುತ್ತೆ ನನ್ನ ಹತ್ರ. ಸೊ 6 ಮಂತ್ ನಾನು ಏನು ಹನುಮಾನ್ ಚಾಲೀಸ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹಿಂಗೆ ಈ ಥರ ನಿಮಗೂ ಏನೇ ಇರಲಿ, ವಾಟ್ ಎವರ್ ನಿಮಗೆ ಏನೋ ಅಷ್ಟೇ ಕಮಿಟ್ಮೆಂಟಿಗೆ ಅಷ್ಟೇ ದುಡ್ಡು ಬರುತ್ತೆ ಅನ್ನೋ ತಲೆ ತೆಗೆದುಬಿಡಿ. ಹನುಮ ಹೆಂಗೆ ನಿಮ್ಗೆ ದುಡ್ಡು ಸೇರಿಸ್ಬೇಕು